ಚೀಫ್ ಜಸ್ಟಿಸ್ ಆಯ್ಕೆ ಮಾಡೋದು ಚೀಫ್ ಅದೇ ನಾವು ಜಡ್ಜ್ಗಳು ನಾವು ಆಯ್ಕೆ ಮಾಡಕ್ಕಾಗಲ್ಲ. ಎತ್ತಲವ್ರೆ ಇಲ್ಲ ನೀವೇ ಅಶೋಕ್ ಅವರೇ ಸಿಂಪಲ್ ಆಗಿ ಕೇಳ್ತಾ ಅಪಾಯಿಂಟ್ಮೆಂಟ್ ಮಾಡೋದು ಸರ್ಕಾರ ಅಲ್ಲ ಪ್ರಶ್ನೆ ಕೊಡು. ಅಪಾಯಿಂಟ್ ಆಗ್ತಾರೆ ಈಗ ನಾ ಪ್ರಿಯಾಂಕಾ ಖರ್ಗೆ ಅವರಟ್ಟು ಬುದ್ಧಿವಂತ ಅಲ್ಲ. ನಿಮ್ಗೆ ಉತ್ತಮ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಅಲ್ಲ ಸರ್, ನೀವು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ನಾನು. ನೀವು ಜಡ್ಜ್ ಹೆಂಗ್ ಅಪಾಯಿಂಟ್ ಆಗ್ತಾರೆ, ನಾವು ಅಪಾಯಿಂಟ್ ಮಾಡಿದೀವಿ. ಚೀಫ್ ಜಸ್ಟಿಸ್ ಮಾಡಿದಾರ, ಚೀಫ್ ಜಸ್ಟಿಸ್ ಮೇಲೆ ಭರವಸೆ ಇಲ್ವಾ ಅಂತ ನೀವು ಹೇಳ್ಬಿಡಿ. ನಮ್ಗೇನಿದೆ ಏನ್ ಹೇಳ್ತಾ ಇರೋದು? ನಿಮ್ಮ ವಕಫ್ ಆಗ್ತದ ಇಲ್ಲ ಏನಿದೆ ಹೇಳಿ ಸರ್. ನೀವು ಗೊತ್ತಿಲ್ಲ, ನೀವ್ ಹೇಳಿ. ವಕ್ಫ್ ಮೆಂಬರ್ಸ್ ಟ್ರಿಬ್ಯುನಲ್ ಮೆಂಬರ್ಸ್ ಹೆಂಗ್ ಅಪಾಯಿಂಟ್ ಆಗ್ತಾರೆ? ಚರ್ಚೆ ಮುಗಿಸ್ಲಿ. ಸಂಪೂರ್ಣವಾಗಿ ತಪ್ಪು ಮಾಹಿತಿ ಬಗ್ಗೆ ಮಾತಾಡ್ತಿದ್ದಾರೆ. ಪ್ರಾಕ್ಟಿಕಲ್ ಹೇಳಿದ್ರೆ ನೋ ಪ್ರಾಬ್ಲಮ್. ಅಧ್ಯಕ್ಷರೇ ಗೊತ್ತಿಲ್ಲ ಅಂದ್ರೆ ಇವ್ರನ್ನ ಕೇಳಿ. ಸರ್ಕಾರ ಕೊಡ್ಬೇಕಾದವ್ರ ಉತ್ತರ ಅವ್ರಿಗೆ ಗೊತ್ತಿಲ್ಲ. ಮಾಡಿದ್ದು ನಾವ ಅಧಿಕಾರಿ ನಾವು ಪ್ರಶ್ನೆ ಮಾಡ್ತೀವಿ, ಉತ್ತರ ನೀವು ಕೊಡಿ. ಪ್ರಶ್ನೆ ಮಾಡೋದಕ್ಕೂ ಸ್ವಾಮಿ ನೀವು ಪ್ರಿಯಾಂಕ ಅವರೇ, ಅಶ್ವಥ್ ನಾರಾಯಣ ಮಾತನ್ನು ಮುಗಿಸಿ ಸದಸ್ಯ ಮಾತಾಡ್ಲಿಕ್ಕೆ. ಅಧ್ಯಕ್ಷರೇ, ಇವತ್ತು ವಕಫ್ ಈ ರೀತಿ ಆದ್ರೆ ಮತ್ತೆ ಯಾರು ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕೆ ಇಲ್ಲ. ಇವತ್ತು ವಕಫ್ ನಲ್ಲಿ ಮತ್ತೆ ನಾನು ಅವಕಾಶ ಕೊಡ್ಲಿಕ್ಕಿಲ್ಲ. ನೀವು ಪ್ರತಿಭಟನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಅಧ್ಯಕ್ಷರೇ, ಟೈಮ್ ವೇಸ್ಟ್ ಮಾಡೋದಿಲ್ಲ. ನಾನು ಮಾತಾಡ್ತಿರು, ನಾವೇನಾರು ಅರ್ಚನೆ ಮಾಡಿದ್ವಾ ಸರ್? ಆಯ್ತು ಕೇಳಿ ಸರ್, ನಿಜವಾಗ್ ಮಾತಾಡ್ತಿರು. ಇವ್ರು ಒಂದೊಂದಕ್ಕೆ ಹೇಳ್ತಾ ಇರ್ತಾರೆ. ಏನ್ ಅಲ್ಲ ಅಲ್ಲ ಸ್ಟೇಟ್ಮೆಂಟ್ ಯಾವ್ದಿದೆ ತಪ್ಪು ಹೇಳಿ ಸರ್. ಯಾವ್ದು ತಪ್ಪಿದೆ ನಾವು ಕೇಳೋಣ. ಸರ್ಕಾರ ಸ್ಟೇಟ್ಮೆಂಟ್ ಆಗಿರೋ ನಾವು ಒಪ್ಕೊಂಡ್ಬಿಡ್ತೀವಿ. ಮತ್ತೆ ಅಗತ್ಯ ನಿಮ್ಮ ಮಾತಾಡಿದ್ರು ಅದನ್ನು ಮಾಡೋಣಂತೆ. ನಿಮ್ಗೆ ವಿನಂತಿ ಅಟೆನ್ಷನ್ ಡಿವಿಯೇಟಿಂಗ್ ಅವರು ಏನ್ ಅಗತ್ಯ ಉಂಟದಲ್ಲ ಕಾಯ್ತಿದ್ದಾರೆ. ನೀವೇ ಡಾಕ್ಯುಮೆಂಟ್ಸ್ ಸಹಿತ ಮಾತಾಡ್ತಾ ಇದ್ದಾರೆ. ಆ ಡಾಕ್ಯುಮೆಂಟ್ ಉತ್ತರ ಕೊಡ್ಲಿ ಮುಂದೆ ಮತ್ತೆ ಯಾರು ಮಾತಾಡ್ತಾರೆ. ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರು ಯಾವ ಮಾತಾಡೋರು. ಅಧ್ಯಕ್ಷರೇ, ನೀವು ಒಂದು ಕೆಲಸ ಮಾಡ್ರಿ. ಕೃಷ್ಣ ಬೈರೇಗೌಡರು ಈ ಪ್ರಿಯಾಂಕಾ ಖರ್ಗೆ ಇಬ್ಬರನ್ನು ಸುಮ್ಕೊಂಡಿಸ್ಬಿಟ್ರಿ. ಸದನ ತಾನೇ ಚಲೋ ನಡೀತಾರೆ. ಎಲ್ಲದಕ್ಕೆ ಎದ್ದು ನಿಂತಿರ್ತಾರ್ರಿ. ಏನ್ ಕೆಲಸ ಇಲ್ಲ ಇವ್ರಿಗೆ. ತಮ್ಮ ಇಲಾಖೆದಂತೂ ಬಿಡುದು ಎಲ್ಲದ್ರಾಗೂ ಬಾಯಿ ಹಾಕೋದು. ಯಾಕಂದ್ರೆ ಭಯಂಕರ ಶಾನೆ ತೊಗೊಂಡ್ಬಿಟ್ಟಾರ. ಸೀಟ್ ಅಲ್ರಿ, ಅವ್ರು ಇಬ್ಬರೇ ಪ್ರಾಬ್ಲಮ್ ಅದ ರೀ ಸದನಕ್ಕೆ. ಅವ್ರ ಬಾಯಿ ಜೋರ್ ಐತಿ, ಮತ್ತೆ ಮ್ಯಾಗೆಲ್ಲ ಲಿಂಕ್ ಅದಾವ. ಹಿಂಗಾಗಿ ಅವ್ರಿಗೆ ಯಾರಿಗೂ ಮಾಡಿ ಕಂಟಿನ್ಯೂ ಮಾಡಿ. ಸುಳ್ಳು ನಾ ಹೇಳೇನ್ರಿ ಪ್ರಿಯಾಂಕಾ ಖರ್ಗೆ. ನೀವು ಮುಂದುವರಿಸಿ. ಸುಳ್ಳು ನಾ ಹೇಳಿಲ್ಲ. ನಾನು ನೀವು ಕಂಟಿನ್ಯೂ ಮಾಡಿ. ನಾನು ಸಾಹೇಬ್ರೆ, ನಿಮ್ಮ ಮತ್ತೆ ಕೃಷ್ಣ ಬೈರೇಗೌಡರಿಗೂ ಮಾತಾಡೋದಕ್ಕೂ ಮೊದಲು ಅಧ್ಯಕ್ಷರೇ ಬಗ್ಗೆ ಆಡಿರ್ತಕ್ಕಂಥ ಮಾತು ಬಗ್ಗೆ ಸದನದಲ್ಲಿ ಕ್ಷಮೆ ಕೋರಿ
ಏನು ಬಸವಣ್ಣನವರ ಕೆರೆಗಾರ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಾ, ಅದಕ್ಕೆ ಮೊದಲು ಕ್ಷಮೆಯನ್ನು ಕೋರಿ ಅವ್ರು ಸುಳ್ಳು ಮಾತನ್ನು ಆಡೋದ್ ಬಿಟ್ಟು ನಿಮ್ ಬಾಯಿ ತಪ್ಪು ಮಾತಿಗೆ ಮೊದಲು ಕ್ಷಮೆ ಕೋರ್ರಿ. ಆನಂದ್ ಅವ್ರು ಯಾಕೆ ಮಾತಾಡ್ತೀನಿ ನೀವು? ಕೂತ್ಕೊ, ಮಾತಾಡಿ ಮುಗಿಸ್ಲಿ. ಅವರು ಬಸವಣ್ಣವ್ರ ಬಗ್ಗೆ ತಪ್ಪು ಮಾತಾಡಿದರೆ ಅದಕ್ಕೆ ಇಡೀ ರಾಜ್ಯಕ್ಕೆ ಈ ಸದನದ ಬಗ್ಗೆ ಮೊದಲು ಕ್ಷಮೆ ಕೋರ್ಲಿ. ಆಯ್ತು, ಅಲ್ಲಿವರೆಗೂ ಕೂಡ ಯಾವ ವಿಚಾರ ಬಗ್ಗೆ ಮಾತಾಡಬೇಕಂತ ಯೋಗ್ಯತೆ ಎಲ್ಲ ಬುದ್ಧಿವಂತರು ಮತ್ತೆ ಅಂತ ಸಾಮಾಜಿಕ ಅಧಿಕಾರ, ಸಂವಿಧಾನದ ಅಧಿಕಾರ ಬಸವಣ್ಣನವರಿಗೆ ಆಡಿರ್ತಕ್ಕಂಥ ಮಾತು ತಪ್ಪು ಮಾತು. ಅದಕ್ಕೆ ಮೊದಲು ಬಸವನಗೌಡ ಅತ್ತಳೆಯವರು ರಾಜ್ಯದ ಜನತೆಗೆ ಈಗ ನೀವು ಸುಮ್ಮನೆ ಗೊತ್ತವ್ರು ಮಾತಾಡ್ತಾರೆ, ಮಾತಾಡಿ ನೀವು ನೋಡ್ರೆ. ಈಗ ಬಸನಗೌಡ್ರೆ, ಅವ್ರ ಕೈಲಿ ಪ್ರಿಯಾಂಕಾ ಖರ್ಗೆ ಮತ್ತು ಕೃಷ್ಣ ಬೈರೇಗೌಡರು ದೇ ಆರ್ ದಿ ಪಾರ್ಟ್ ಆಫ್ ದಿ ಕ್ಯಾಬಿನೆಟ್. ಎವ್ರಿ ರೈಟ್ ಟು ಸ್ಪೀಕ್ ಆನ್ ಬಿಹಾಫ್ ಮಾಡ್ತಾರೆ. ಏನ್ ಬೇಕಾದ್ರೆ ನಿತ್ಯ ಮಾತಾಡೋದು. ನೋಡಿ ಬಸವನಗೌಡ್ರೆ, they are very well informed minister. They have a right to speak. They have right to speak. ಟ್ರಿಬ್ಯುನಲ್ ದಲ್ಲಿ ಒಬ್ಬ ಸಾಮಾನ್ಯ ರೈತ ಅಲ್ಲಿ ಕೈ ಕಟ್ಟು ಅವರು ಕಾನೂನು ಮಾತಾಡ್ತಾರಲ್ಲ ತಪ್ಪು. ಇವರಿಗೆ ಹೊಡಿತಾರಲ್ಲ ಇದ್ರ ಎಕ್ಸ್ಪ್ರೆಸ್ ಹೊಡೆಯಕ್ ಬಿಟ್ಬಿಡ್ಬೇಕು. ಆ ರೈತ ಹೇಳ್ಕೋಬೇಕು ಇದು ನನ್ನ ಜಮೀನತ್ತ, ಅವನೇ ಪ್ರೂಫ್ ಮಾಡಬೇಕು. ಟ್ರಿಬ್ಯುನಲ್ ದಲ್ಲಿ ಯಾವ ದಾಖಲೆ ಇಲ್ಲ. ಇವ್ರು ಹೇಳ್ತಾರಲ್ಲ ಅದು ಅಲ್ಲಾಗ ಆಸ್ತಿ ಬಿಟ್ಟಿದ್ದು, ಅದು ನಮ್ಮದ ಆಸ್ತಿ ಅಂತ ಹೇಳಿ. ಏನ ತಾಮ್ರ ತಗಡದ ಏನಾರ ಅದಾವೇನ್ರಿ? ಎದ್ರ ಮ್ಯಾಗರೆ ಇಂಥ ಆಸ್ತಿ ಇಂಥ ದಿವಸ ವಕಫ್ಗೆ ಬಿಟ್ಟು ಕೊಟ್ಟಿನ ಏನ್ ದಾಖಲೆ ಇದೆ ನಿಮ್ಮಲ್ಲಿ? ಹಾ, ನೀವು ಬೇಕಾದಂಗೆ ಮಾಡ್ಕೊಂಡ್ರಿ, ನಿಮಗ್ ಬೇಕಾದಂಗೆ ನೀವು ಚರ್ಚೆಗೆ ನಾನು ಸಿದ್ಧ, ಚರ್ಚೆಗೆ ಸಿದ್ಧ. ಬನ್ನಿ ನನ್ನ ಯಾವ ದಾಖಲೆ ಯಾರು ನಿಮ್ಗೆ ನಾನು ಮಂತ್ರಿ ಅವರು ಮುಗಿಸ್ಲಿ ಮತ್ತೆ ಸುಮ್ಮನೆ ಅಧ್ಯಕ್ಷರೇ. ಇವತ್ತು ಯಾವುದೋ ಫೇಕ್ ಒಂದು ನೋಟಿಸ್ ಕೊಟ್ಟು ರೈತರನ್ನ ಬೆದರಿಕೆ ಹಾಕುವಂಥದ್ದು, ಮಠ ಮಂದಿರಗಳನ್ನ ಇವತ್ತು ವಕಫ್ ಅಂತೇಳಿ ಆಸ್ತಿ ಸೇರಿಸುವಂಥದ್ದು, ಕರ್ನಾಟಕ ಸರ್ಕಾರದ ಆಸ್ತಿನೇ ಇಲ್ಲ, ನಾವು 1 ಇಂಚು ಸರ್ಕಾರದ ಆಸ್ತಿ ತಗೊಂಡಿಲ್ಲ ಅಂತಾರೆ. ಈ ದೇಶದಲ್ಲಿರುವಂತಹ ಪ್ರತಿ ಇಂಚು ಅದು ಭಾರತ ಸರ್ಕಾರದ್ದು, ಅದು ಕರ್ನಾಟಕ ಸರ್ಕಾರದ್ದು, ಅದು ನಮ್ಮ ದೇಶದ ನಾ ಈ ಸಂದರ್ಭದಾಗ ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ಅಧ್ಯಕ್ಷರೇ, ಇವತ್ತು ಬಹಳಷ್ಟು ಇಲ್ಲಿ ನೀವು ಇದನ್ನ ಅನುಭವ ಮಂಟಪ ನಮ್ಮ ಬಸವಣ್ಣವ್ರ ಬಗ್ಗೆ, ಅಲ್ಲಿದಿಂದ ಅಲ್ಲಂ ಪ್ರಭುಗಳ ಬಗ್ಗೆ, 770 ಶರಣರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ. ಆ ಅನುಭವ ಮಂಟಪ ಎಲ್ಲಿದೆ ಅಧ್ಯಕ್ಷರೇ? ನೀವು ಒಂದು ಫೋಟೋ ಹಾಕಿದ್ರಿ, ಫೋಟೋ ಮ್ಯಾಗೆ ಒಂದು ದಿವಸ ಕತ್ತಿ ಹೊಡೆದ್ರಿ. ಆದ್ರೆ ಅನುಭವ ಮಂಟಪ ಒರಿಜಿನಲ್ ಎಲ್ಲಿತ್ತು? ಅದು ಇವತ್ತು ಯಾವ ಸ್ಥಿತಿ ಒಳಗಿದೆ? ಈಗ ಅದನ್ನು ವಕಫ್ ಆಗಿದೆ, ಪೀರ್ ಬಾಷಾ ದರ್ಗಾ ಆಗಿದೆ. ನೀವು ಇಲ್ಲೊಂದು ಫೋಟೋ ಹಾಕೋದ್ರಿಂದ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಒಂದು ದರ್ಗಾ ಆಗಿ ಪರಿವರ್ತನೆ ಆಗಿದೆ. ಅಲ್ಲಿ ಗೋ ಹತ್ಯೆ ನಡೀತಾ ಇದೆ. ನಿಮಗೇನಾದರೂ ನಿಜವಾಗಿ ಬಸವಣ್ಣವ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಬಸವಣ್ಣ ಬಗ್ಗೆ ನಾನು ತಪ್ಪು ಏನು ಹೇಳಿದ್ರಲ್ಲ ಶಾಸಕರು, ಇಲ್ಲಿ ಸರ್ವಜ್ಞ ಒಂದು ಮಾತಾಡ್ತಾನೆ, ಹೇಳ್ಬೇಕಾಗ್ತದೆ, ಸ್ಪಷ್ಟೀಕರಣ ಕೊಡ್ಬೇಕಾಗ್ತದೆ. ಸರ್ವಜ್ಞ ಹೇಳ್ತಾನೆ ಅಧ್ಯಕ್ಷರೇ, ನೊಂದು ರಾಜ್ಯವನ ನಂದಿಯ ಹೆಸರಿನವ, ನಂದಿ ಅಂದ್ರೇನು ಬಸವಣ್ಣ, ನಂದಿಯ ಹೆಸರಿನವ ನೊಂದು ರಾಜ್ಯವನ್ನ ಆಳಿ, ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ. ಏನಾಯ್ತು? ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅವತ್ತಿನ ಮೇಲ್ವರ್ಗದ ಜನ ಅಂತರ್ಜಾತಿ ವಿವಾಹ ಮಾಡಿಸಿದ್ರಿಂದ ರೊಚ್ಚಿಗೆದ್ದು ಕ್ರಾಂತಿ ಆಯಿತು, ಕಲ್ಯಾಣ ಕ್ರಾಂತಿ. ಬಸವಣ್ಣವ್ರನ್ನ ಶರಣಾರ್ಥಿ ಏನು ನಾವು ಶರಣರಿದ್ರಲ್ಲ, ಬೆನ್ನು ಹತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬಸವಣ್ಣವರು ಕೂಡಲ ಸಂಗಮಕ್ಕೆ ಬಂದರು. ಅಲ್ಲಿ ಏನಾಯ್ತು ಅನ್ನೋಂಥ ಘಟನೆಯನ್ನು ಸರ್ವಜ್ಞ ಹೇಳಿದ್ದಾನೆ. ಯಾವಾಗ ಅಂತರ್ಜಾತಿ ವಿವಾಹ ಮಾಡಿದ್ರು, ಜಾತಿಲಿರುವಂಥ ಅಸ್ಪೃಶ್ಯತೆಯನ್ನು ತೆಗಿಲಿಕ್ಕೆ ಬಸವಣ್ಣವರು ದೊಡ್ಡ ಒಂದು ಹೋರಾಟ ಏನಿತ್ತು. ಅವ್ರ ಕೊನೆಗೆ ಒಬ್ಬ ದಲಿತ
ವರನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಕ್ರಾಂತಿ ಆಯಿತು. ಆ ಕ್ರಾಂತಿ ಹಿನ್ನೆಲೆಯಲ್ಲಿ ಬಿಜ್ಜಳ ದೊರೆ ಆ ಬಸವಣ್ಣವ್ರನ್ನ ಎಲ್ಲಿದ್ರೂ ಹುಡುಕಿ ಇದು ಮಾಡತ್ತೆ ಹೇಳಿ ಹೇಳಿದಾಗ ಬಸವಣ್ಣವರಿಗೆ ಮತ್ತೊಂದು ಆಪ್ಷನ್ ಇರಲಿಲ್ಲ. ಸತ್ಯ ಇದು ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಮನಿ ಮಾತಾಗಿದೆ. ಅದನ್ನು ಬಿಟ್ಟು ನಾ ಏನು ಹೇಳಿಲ್ಲ ಅಧ್ಯಕ್ಷರೇ. ಬಸವಣ್ಣವ್ರು ನನ್ನ ಹೆಸರೇ ಬಸವಣ್ಣ ಐತಿ. ನಮ್ಮ ಮನ್ಯಾಗ ಇಡೀ ಕುಟುಂಬದಾಗ ಒಬ್ಬರೇ ಬಸವನಗೌಡ ಇರ್ತಾರೆ. ಆಯ್ತು ಹೋಗುವ. ಅದಕ್ಕೆ ಇವತ್ತು ನಮ್ಮ ರಾಯರೆಡ್ಡಿ ಅವ್ರಿಗೆ ಅಭಿನಂದನೆ. ಯಾಕಂದ್ರೆ ಅವ್ರು ಹೇಳಿದ್ರು ವಕಫ್ ಅಮೆಂಡ್ಮೆಂಟ್ ಮಾಡ್ರಿ ಅಂತ ಹೇಳಿ. ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಗೀತಾ ವಕಫ್ ಹೇಳಕತ್ತೀನಿ. ಜಾಯಿಂಟ್ ವಕಫ್ ಅಮೆಂಡ್ಮೆಂಟ್ ಮಾಡುವುದ್ರ ಸಲುವಾಗಿ ಬಸವನಗೌಡ್ರೆ ನನ್ನ ಹೆಸರು ಬಸವರಾಜೆ. ಹಾ, ನೀವು ಪಕ್ಕ ಬಸವಣ್ಣ ತಿಳ್ಕೊಂಡ್ರಿ. ಲೋಕಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ಬಿಲ್ ಇವತ್ತು ತಂದಾರಲ್ಲ, ಅದು ತಂದ ಉದ್ದೇಶ ಈ ವಕಫದಲ್ಲಿ ಏನೇನು ತಿದ್ದುಪಡಿ ಆಗಬೇಕು. ಯಾರ್ದೋ ಆಸ್ತಿ ಟ್ರಿಬ್ಯುನಲ್ ಮುಂದೆ ಹೋದರೆ ರೈತನಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ಮತ್ತೆ ತಹಸೀಲ್ದಾರು AC ಸರ್ಕಾರ ಏನ್ ಮಾಡ್ಬೇಕು ಹೇಳಿ. ಕರ್ನಾಟಕ ಹೈಕೋರ್ಟ್ ಜಮೀರ್ ಅವರೇ ಅವರೇ ಮಾಡ್ಲಿಕ್ಕೆ ನಿಮ್ದೆಲ್ಲ